ಪಾರ್ಥಿವವನ್ನ ಸದಾಶಿವನಗರ ನಿವಾಸದಿಂದ ಹೊರಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಆ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಹುಟ್ಟೂರಿಗೆ ತೆಗೆದುಕೊಂಡು ಹೋಗೋದಕ್ಕೆ ವಾಹನ ಸಿದ್ಧ ಮಾಡಿದ್ದಾರೆ. ನಿರ್ಮಲಾನಂದ ಶ್ರೀಗಳು ಬಂದ ನಂತರ ಪೂಜೆ ನೆರವೇರುತ್ತೆ. ಪೂಜೆ ನೆರವೇರಿದ ನಂತರ ಈಗ ಪಾರ್ಥಿವ ಶರೀರ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಪಾರ್ಥಿವವನ್ನ ತೆಗೆದುಕೊಂಡು ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ವಾಹನದ ಒಳಗೆ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಇದ್ದಾಗ ಅವರು ಮುಖ್ಯಮಂತ್ರಿ ಇದ್ದಾಗಲೂ ಅವ್ರ ಜೊತೆಗಿದ್ರು. ಬಹುಕಾಲದ ಆಪ್ತ ಕಾರ್ಯದರ್ಶಿ. ರಾಜ್ಯಸಭೆ ಆಯ್ಕೆ ಬಗ್ಗೆ ಹೇಳ್ತೀನಿ. ಆ ರಾಜ್ಯಸಭೆ ಸಂದರ್ಭದಲ್ಲಿ ದೇವೇಗೌಡರ ಬೆಂಬಲದೊಂದಿಗೆ ಎಸ್.ಎಂ. ಕೃಷ್ಣ ರಾಜ್ಯಸಭೆಗೆ ಬರ್ತಾರೆ. ಆಗ ನೀವು ಅದನ್ನು ದೇವೇಗೌಡರ ಬಾಯಲ್ಲೇ ಕೇಳ್ಬೇಕು. ಆವಾಗ ವಿಜಯ್ ಮಲ್ಯ ಹೆಂಗೆ ಬರ್ತಾಯಿದ್ರು, ರಾಮಕೃಷ್ಣ ಹೆಗಡೆ ದೇವೇಗೌಡರು ಉಚ್ಚಾಟನೆ ಮಾಡಿರ್ತಾರೆ, ಅವರು ರಾಜ್ಯಸಭೆಗೆ ನಿಲ್ತಾರೆ. ಸಚ್ಚಿದಾನಂದ ಸ್ವಾಮಿ ಅಂತ ಒಬ್ಬರು ಕಾಂಗ್ರೆಸ್ನ ಸೀನಿಯರ್ ಲೀಡರ್ ಇದ್ದಾರೆ. ಅವರು ಎಸ್.ಎಂ. ಕೃಷ್ಣ ಅವರ ಪ್ರಪೋಸಲನ್ನು ತೆಗೆದುಕೊಂಡು ದೇವೇಗೌಡರ ಬಳಿ ಹೋಗ್ತಾರೆ. ದೇವೇಗೌಡರಾಗ ಮುಖ್ಯಮಂತ್ರಿ ಇರ್ತಾರೆ. ದೇವೇಗೌಡರು ಕೊನೆಗೆ ಒಪ್ತಾರೆ. ಅವ್ರ ಬಳಿ ಇರ್ತಕ್ಕಂಥ ಹೆಚ್ಚುವರಿ ಕೆಲ ಮತಗಳನ್ನು ಎಸ್.ಎಂ. ಕೃಷ್ಣ ಹೆಗಡೆ ಅವ್ರಿಗಿಂತ ಒಂದು ಮತ ಜಾಸ್ತಿ ಬರುತ್ತೆ ಎಸ್.ಎಂ. ಕೃಷ್ಣ ಅವ್ರಿಗೆ, ರಾಜ್ಯಸಭೆಗೆ ಬರ್ತಾರೆ. ಆಮೇಲೆ ಆಗ ಡಿ.ಕೆ. ಶಿವಕುಮಾರ್ ಒಂದು ಇಂಟ್ರೆಸ್ಟಿಂಗ್ ಮಾತನ್ನು ನಾವು ದಿಲ್ಲಿಯಲ್ಲಿ ಪತ್ರಕರ್ತರ ಜೊತೆ ಹರಟೆ ಹೊಡೆಯುವಾಗ ಹೇಳ್ತಾ ಇದ್ದರು. ಎಸ್.ಎಂ. ಕೃಷ್ಣ ಅವರ ಜಾತಕವನ್ನು ಡಿ.ಕೆ. ಶಿವಕುಮಾರ್ ಜ್ಯೋತಿಷಿಗಳಿಗೆ ತೋರಿಸ್ತಾರೆ. ಆಗೇನಾಗುತ್ತೆ, ಧರ್ಮ್ ಸಿಂಗ್ರನ್ನು ಸೀತಾರಾಮ್ ಕೇಸರಿ AICC ಅಧ್ಯಕ್ಷರಾಗಿರ್ತಾರೆ. ಧರ್ಮ್ ಸಿಂಗ್ರನ್ನು ಅವರು 97ನಲ್ಲಿ KPCC ಅಧ್ಯಕ್ಷರಾಗಿ ನೇಮಿಸ್ತಾರೆ, ಸೀತಾರಾಮ್ ಕೇಸರಿ. ಆದರೆ ಇಲ್ಲಿನ ನಾಯಕರಿಗೆ ಅನಿಸ್ತಾ ಇರುತ್ತೆ, ಧರ್ಮ್ ಸಿಂಗ್ ನೇತೃತ್ವದಲ್ಲಿ ನಾವು ಚುನಾವಣೆ ಹೋಗ್ಲಿಕ್ಕಾಗತ್ತಾ, 99ರ ಚುನಾವಣೆ ಒಂದು ಡಾಮಿನೆಂಟ್ ಕಮ್ಯುನಿಟಿ ಇಟ್ಕೊಂಡು ಹೋಗಬೇಕು ಅಂತ. ಆಗ ಡಿ.ಕೆ. ಶಿವಕುಮಾರ್ಗೆ ಎಸ್.ಎಂ. ಕೃಷ್ಣ ನೇತೃತ್ವದಲ್ಲಿ ಹೋಗಬೇಕು. ಅದಕ್ಕೆ ರಾಜ್ಯಸಭೆ ಒಂದು ಬೆನ್ನತ್ತಿ ಪ್ರಯತ್ನ ಮಾಡಿತ್ತು. ಆಗ ಅಲ್ಲಿ ತಕ್ತಾಪಲಟ್ಟಾಗುತ್ತೆ. ಸೀತಾರಾಮ್ ಕೇಸರಿ ಅವರನ್ನು CWC ಮೀಟಿಂಗ್ನಲ್ಲೇ ಬಾತ್ರೂಮ್ನಲ್ಲಿ ಕೂಡ ಹಾಕಿ ಸೋನಿಯಾ ಗಾಂಧಿ ಅವ್ರನ್ನ ಕರ್ಕೊಂಡ್ಬರ್ತಾರೆ. ಆಗ ಮೊದಲು ಸೋನಿಯಾ ಗಾಂಧಿ ಮಾಡಿದ ಕೆಲಸ ಎಸ್.ಎಂ. ಕೃಷ್ಣರನ್ನು KPCC ಅಧ್ಯಕ್ಷರನ್ನಾಗಿ ನೇಮಿಸಿ, ಅದಾದಮೇಲೆ ಪಾಂಚಜನ್ಯ ಮುಖ್ಯಮಂತ್ರಿ. ಇಂಟರ್ನ್ ನೋಡಿ ನೀವು, ಗಾಂಧಿ ಕುಟುಂಬದ ಸೇವಿಯರ್ ಆಗಿ ನಿಂತಿದ್ದು ಕೂಡ ಎಸ್.ಎಂ. ಕೃಷ್ಣ. ಅವರಿಗೆ ಅಂದರೆ ಇಂದಿರಾ ಗಾಂಧಿ ಕಾರಣದಿಂದ ಅವರು ರಾಷ್ಟ್ರದ ರಾಜಕಾರಣಕ್ಕೆ ಹೋದರು. ಕಾಂಗ್ರೆಸ್ ಅಂದರೆ MP ಆಗಿರ್ತಾರೆ PSP ಇಂದ, ಲೋಹಿಯಾ ಜೊತೆ ಇರ್ತಾರೆ. ಬಟ್ ಇಂದಿರಾ ಗಾಂಧಿ ವಾಸ್ ಲುಕಿಂಗ್ ಫಾರ್ ಆಗ ಸ್ಪ್ಲಿಟ್ ಆಗಿರುತ್ತೆ ಕಾಂಗ್ರೆಸ್. ಹಾಗಾಗಿ ಅವರು ಸೋಷಿಯಲಿಸ್ಟ್ ಈ ಹೊಸ ಹುಡುಗರನ್ನು ಹುಡುಕ್ತಾ ಇರ್ತಾರೆ ಕಾಂಗ್ರೆಸ್ ಪಕ್ಷವನ್ನು ಬಲಶಾಲಿಗೊಳಿಸೋದಕ್ಕೆ, ಇಂದಿರಾ ಕಾಂಗ್ರೆಸ್ ಬಲಶಾಲಿಗೊಳಿಸೋದು. ಅದರಲ್ಲಿ ಎಸ್.ಎಂ. ಕೃಷ್ಣ ಕೂಡ ಒಬ್ಬರು. ರಾಜೀವ್ ಗಾಂಧಿ ಪ್ರಧಾನಿ ಆಗಬೇಕಾದಾಗ ಎಸ್.ಎಂ. ಕೃಷ್ಣ ಚುನಾವಣೆ ಸೋತಿರ್ತಾರೆ. ಆದರೆ ಗಾಂಧಿ ಕುಟುಂಬದ ನಿಷ್ಠತೆ ಎಸ್.ಎಂ. ಕೃಷ್ಣರಿಗೆ ಅನೇಕ ಅಧಿಕಾರದ ಬಾಗಿಲುಗಳನ್ನು ತೆರೆಯುತ್ತೆ. ಆದರೆ ಅದೇ ಎಸ್.ಎಂ. ಕೃಷ್ಣ 99ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಸೋನಿಯಾ ಗಾಂಧಿ ಅವರನ್ನ ಬೆಂಬಲಿಸೋರು ಇರೋಲ್ಲ. ಶರದ್ ಪವಾರ್, ತಾರಿಕ್ ಅನ್ವರ್, P.A. ಸಂಗ್ಮಾ ವಿದೇಶಿ ಮೂಲ ಅನ್ನುವ ಕಾರಣಕ್ಕೋಸ್ಕರ ಬೇರೆ ಪಾರ್ಟಿ ಮಾಡ್ಕೋತಾರೆ, ರಾಷ್ಟ್ರವಾದಿ. ಅನೇಕ ಬೆಂಬಲವೇ ಸೋನಿಯಾ ಗಾಂಧಿಗೆ ಸಿಗೋಲ್ಲ. ಬೆಂಬಲ ಸಿಕ್ಕರೂ ಕೂಡ ಅಧಿಕಾರ ಇರುವ ರಾಜ್ಯಗಳು ಬೇಕಾಗತ್ತೆ. ಎಸ್.ಎಂ. ಕೃಷ್ಣ ಆಗಿನ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ಬೆಂಬಲಕ್ಕೆ ತನುಮನ ಧನದಿಂದ ನಿಂತವರು. ರಾಜಕಾರಣದಲ್ಲಿ ಧನವೂ ಬೇಕಾಗತ್ತೆ. ಎಸ್.ಎಂ. ಕೃಷ್ಣ ಆಗ ಸೋನಿಯಾ ಗಾಂಧಿ ಬೆಂಬಲಕ್ಕೆ ನಿಂತ ಕಾರಣದಿಂದಾಗಿ ನಂತರ 2004ರಲ್ಲಿ ವೈ.ಎಸ್. ರಾಜಶೇಖರ್ ರೆಡ್ಡಿ ಆಂಧ್ರದಲ್ಲಿ ಅಧಿಕಾರಕ್ಕೆ ಬಂದ ಕಾರಣದಿಂದಾಗಿ ಸೋನಿಯಾ ಗಾಂಧಿ 2004ರಲ್ಲಿ UPA ಅಧಿಕಾರಕ್ಕೆ ಬರುತ್ತೆ. ಆದರೆ ನಾನು ಆಗಲೇ ಹೇಳ್ತಾ ಇದ್ದೆ, ದೇವೇಗೌಡರ ಬಳಿ ಇವ್ರು ಹೋಗಿರ್ತಾರೆ, ಸಿದ್ಧಾರ್ಥರನ್ನು ಕಳಿಸಿ ಇಲ್ಲ ಮುಖ್ಯಮಂತ್ರಿ ಮಾಡಿ. ದೇವೇಗೌಡರು ಒಪ್ಪಲ್ಲ. ಬಟ್ ದೇವೇಗೌಡರು ಕಾಂಗ್ರೆಸ್ ಜೊತೆ ಮೈತ್ರಿಗೆ ಇನ್ನೊಂದು ಷರತ್ತು ಇಟ್ಟಿರ್ತಾರೆ. ಯಾಕಂದರೆ ಈ ಕಡೆ ಅರುಣ್ ಜೇಟ್ಲಿ, ಅನಂತಕುಮಾರ್ ಕೂಡ ಬೆನ್ನತ್ತಿರ್ತಾರೆ ದೇವೇಗೌಡರಿಗೆ, BJP JDS ಮೈತ್ರಿ ಮಾಡ್ಕೊಳ್ಳೋಣ ಅಂತ. ದೇವೇಗೌಡರು ಇಟ್ಟ ಮೊದಲ ಷರತ್ತು ಏನಂದರೆ ಎಸ್.ಎಂ. ಕೃಷ್ಣರನ್ನು ರಾಜ್ಯದಿಂದ ಹೊರಗೆ ಕಳಿಸ್ಬೇಕು. ಅವರು ಗವರ್ನರ್ ಆಗಿದ್ದು ಅದೇ ಕಾರಣದಿಂದ. ಅವರನ್ನು ನೀವು ರಾಜ್ಯದಿಂದ ಹೊರಗೆ ಕಳಿಸ್ಬೇಕು ಅಂತಂದಾಗ ವಿಲಾಸರಾವ್ ದೇಶಮುಖ್, ಎಸ್.ಎಂ. ಕೃಷ್ಣ ಎಲ್ಲ ಆತ್ಮೀಯರಾಗಿರ್ತಾರೆ. ವಿಲಾಸರಾವ್ ದೇಶಮುಖ್ ಪ್ರಪೋಸಲ್ ತೆಗೆದುಕೊಂಡು ಹೋಗ್ತಾರೆ ಎಸ್.ಎಂ. ಕೃಷ್ಣರನ್ನು ಮಹಾರಾಷ್ಟ್ರದ ಗವರ್ನರ್ ಮಾಡಿ ಅಂತ.
ಬಟ್ ಎಸ್ ಎಂ ಕೃಷ್ಣ ಅವ್ರಿಗೆ ಅದು ಇಷ್ಟ ಇರಲ್ಲ. ಅಂದರೆ ಎಸ್ ಎಂ ಕೃಷ್ಣ ನೋಡಿ, ಅವರೆಂದೂ ಭಿನ್ನಮತ ಇದು ಮಾಡಿದ್ದು ಒಂದೇ ಒಂದು ಬಾರಿ, ಅದು ನರಸಿಂಹರಾವ್ ಅವರ ಸಂದರ್ಭದಲ್ಲಿ. ಅವರು ಗಾಂಧಿ ನಿಷ್ಠತೆ ಅಥವಾ ಗಾಂಧಿ ಹೈಕಮಾಂಡ್ ಇದ್ದಾಗ ಅವರೆಂದೂ ಭಿನ್ನಮತ ತೋರಿಸಿಲ್ಲ. ಆದರೆ ನರಸಿಂಹರಾವ್ ಅವರ ಕಾಲದಲ್ಲಿ ವೀರಪ್ಪ ಮೊಯ್ಲಿ ವಿರುದ್ಧ ಕೃಷ್ಣ ಮತ್ತು ರಾಜಶೇಖರ ಮೂರ್ತಿ ಬಂಡಾಯ ಮಾಡ್ತಾರೆ, ಭಿನ್ನಮತ ತೋರಿಸ್ತಾರೆ. ಅವರು ತಮ್ಮ ಬೇಸರವನ್ನು ಮೊದಲ ಬಾರಿ ಹೊರಹಾಕಿದ್ದು ರಾಜ್ಯಪಾಲರಾಗುವಾಗ. ಅವ್ರಿಗೆ ಮೊದಲು ಇಷ್ಟ ಇರಲ್ಲ. ಅವರು ಸಿಂಗಾಪುರದಲ್ಲಿರ್ತಾರೆ ಈ ಸುದ್ದಿ ಬಂದಾಗ, ರಾಜ್ಯಪಾಲರಾಗಿ ಅವರ ನೇಮಕ. ಅವರು 4 ದಿನ ಭಾರತಕ್ಕೆ ಬರೋಲ್ಲ, ಅಲ್ಲೇ ಉಳಿತಾರೆ. ನಂತರ ಅವರನ್ನು ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದು ರಾಜ್ಯಪಾಲರನ್ನಾಗಿ ಮಾಡಲಾಗತ್ತೆ. ದೇವೇಗೌಡರ ಮತ್ತು ಕಾಂಗ್ರೆಸ್ನ ಮೈತ್ರಿ ಇರೋವರೆಗೂ ಕೂಡ ಎಸ್ ಎಂ ಕೃಷ್ಣ ಮುಂಬೈಯಲ್ಲೇ ಇರ್ತಾರೆ. ಅದಾದಮೇಲೆ ಅವ್ರದ್ದು ಕಾಂಗ್ರೆಸ್ ಹೈಕಮಾಂಡ್ ಜೊತೆ, ಅಂದರೆ ನೋಡಿ, ಸೋನಿಯಾ ಗಾಂಧಿ ಎಸ್ ಎಂ ಕೃಷ್ಣ ಬಗ್ಗೆ ಇಷ್ಟೊಂದು ಅವ್ರಿಗೊಂದು ವಿಶ್ವಾಸ ಇರುತ್ತೆ. 2009ರಲ್ಲಿ ಔಟ್ ಆಫ್ ದ ಬ್ಲೂ ಎಸ್ ಎಂ ಕೃಷ್ಣ ಅವ್ರನ್ನ ಕರ್ಕೊಂಡು ಬಂದು ವಿದೇಶಾಂಗ ಸಚಿವರನ್ನಾಗಿ ಮಾಡ್ತಾರೆ. ಮನಮೋಹನ್ ಸಿಂಗ್ 2ನೇ ಬಾರಿ ಪ್ರಧಾನಮಂತ್ರಿ ಆದಾಗ ಇದೊಂದು, ಅಂದರೆ ನಾನಾಗ ದಿಲ್ಲಿಯಲ್ಲೇ ಇದ್ದೆ, ಎಸ್ ಎಂ ಕೃಷ್ಣ ಸ್ವತಃ ಎಸ್ ಎಂ ಕೃಷ್ಣನೇ ಒಂದು ರೀತಿ ಚಕಿತರಾಗ್ತಾರೆ ಈ ನಿರ್ಧಾರವನ್ನು ಕೇಳಿ. ಅವರು ವಿದೇಶಾಂಗ ಸಚಿವರಾಗ್ತಾರೆ. ಆದರೆ ಅವನ ವಯಸ್ಸಿಗೆ ನಿಮಗೊಂದು ಯಾವುದೇ ರೀತಿಯಾಗಿರ್ತದೆ, ವಯಸ್ಸು ಮುಂದೆ ಹೋಗ್ತಾ ಇರುತ್ತೆ. 2 ವರ್ಷಗಳ ಕಾಲ ಎಸ್ ಎಂ ಕೃಷ್ಣ ವಿದೇಶಾಂಗ ಸಚಿವರ ಕೆಲಸ ಮಾಡ್ತಾರೆ. ಆದರೆ ನಂತರದ ಅವಧಿಯಲ್ಲಿ ವಯಸ್ಸು ಸ್ಟಾರ್ಟ್ ಟೇಕಿಂಗ್ ಟೋಲ್. ಅದೊಂದು ಗೂಫಪ್ ಆಗುತ್ತೆ. UN ಜನರಲ್ ಅಸೆಂಬ್ಲಿಯಲ್ಲೇ ಕಾಣುತ್ತೆ, ಒಂದು ಗೂಫಪ್ ಆಗುತ್ತೆ. ಇದು ಯಾರ್ದೋ ಭಾಷಣವನ್ನು ಎಸ್ ಎಂ ಕೃಷ್ಣ ಹೋಗ್ತಾರೆ. ಆ ಕಾರಣದಿಂದ ಒಂದು ದೊಡ್ಡ ವಿವಾದ ಆಗುತ್ತೆ. ಈಗ ಭಾರತದ ವಿದೇಶಾಂಗ ಸಚಿವರು ವಿದೇಶಕ್ಕೆ ಹೋದಾಗ ನಮ್ಮ ದೇಶದ ಭಾಷಣವನ್ನು ಓದದೆ ಇನ್ನೊಂದು ಯಾವುದೋ ಭಾಷಣವನ್ನು ಓದಿದರೆ ನೀವು ಇಮ್ಯಾಜಿನ್ ಮಾಡಿ. ಅದು ಗೊತ್ತಿಲ್ಲ. ಈಗ ಅದು ಆ ಭಾಷಣ ಕೈಯಲ್ಲಿ ಹೋಯಿತು ಅಥವಾ ನಾನು ಹೇಳಿದೆಲ್ಲ ವಯಸ್ಸಿನ ಕಾರಣದಿಂದ ಅದಾಯಿತು, ನಾನಾ ಕಾರಣಗಳಿಂದಂತರೂ ಆ ಗೂಫಪ್ ಆಗುತ್ತೆ. ಆ ಗೂಫಪ್ ಕಾಸ್ಟ್ ಎಸ್ ಎಂ ಕೃಷ್ಣ ಹಿಸ್ ಪೊಸಿಷನ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್. ಅವ್ರನ್ನ ಎಕ್ಸ್ಟರ್ನಲ್ ಆವಾಗ BJP ಇದನ್ನು ದೊಡ್ಡ ನೋಡಿ, ಕೊನೆಗೆ BJPಗೆ ಬರ್ತಾರೆ. ಆದರೆ ಆಗ BJP ನರೇಂದ್ರ ಮೋದಿ, ಲಾಲ್ ಕೃಷ್ಣ ಅಡ್ವಾಣಿ, ಅರುಣ್ ಜೇಟ್ಲಿ, ನಿತಿನ್ ಗಡ್ಕರಿ ಇವರೆಲ್ಲ ಅದನ್ನು ದೊಡ್ಡ ಶಬ್ದಗಳಲ್ಲಿ ಟೀಕಿಸ್ತಾರೆ. ಏನಿಂಥ ವಿದೇಶಾಂಗ, ಯಾಕೆಂದರೆ ಆಗ ಈ 2008ರ ಮುಂಬೈ ದಾಳಿಯ ನಂತರದ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟ್ರು, ಡಿಫೆನ್ಸ್ ಮಿನಿಸ್ಟ್ರು ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ವಾಸ್ ಆನ್ ಲೈನ್ ಆಫ್ ಫೈರ್. ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿನೇ ಲೈನ್ ಆಫ್ ಫೈರಲ್ಲಿರುತ್ತೆ. ವೀಕ್ ಪ್ರೈಮ್ ಮಿನಿಸ್ಟರ್ ಅನ್ನೋ ರೀತಿಯಲ್ಲಿ ಮನಮೋಹನ್ ಸಿಂಗ್ರನ್ನು ನೋಡಲಾಗ್ತಾ ಇರುತ್ತೆ. ಆಂಟನಿ ಅವರನ್ನು ಏನೂ ನಿರ್ಣಯ ತೆಗೆದುಕೊಳ್ಳಲ್ಲ ಅನ್ನುವ ರೀತಿಯಲ್ಲಿ ನೋಡಲಾಗುತ್ತೆ. ಶಿವರಾಜ್ ಪಾಟೀಲ್ರನ್ನು ಬದಲಾಯಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಚಿದಂಬರಂ ಆನ್ ದ ಲೈನ್ ಆಫ್ ಫೈರ್ ಇರ್ತಾರೆ. ಜೊತೆಗೆ ಎಸ್ ಎಂ ಕೃಷ್ಣ ಕೂಡ ಈ ಗೂಫಪ್ನ ಕಾರಣದಿಂದ ಅವ್ರ ಮೇಲೆ ಟೀಕೆಗಳು ಶುರು ಆಗ್ತವೆ. 2013ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಒಂದಿನ ಬೆಳಗ್ಗೆ ಕಾಲ್ ಮಾಡ್ತಾರೆ ಎಸ್ ಎಂ ಕೃಷ್ಣ ಅವರಿಗೆ. ಮಿಸ್ಟರ್ ಕೃಷ್ಣ, ಯು ಹ್ಯಾವ್ ಕ್ರಾಸ್ಡ್ 80, ನೌ ಯು ಆರ್ 81. ಇಷ್ಟು ಹೇಳಿದ ತಕ್ಷಣ ಎಸ್ ಎಂ ಕೃಷ್ಣ ಅವ್ರಿಗೆ ಅರ್ಥ ಆಗುತ್ತೆ, ಐ ವಿಲ್ ರಿಸೈನ್ ನೌ ಇಟ್ ಸೆಲ್ಫ್ ಅಂತ. ತಕ್ಷಣಕ್ಕೆ ಹೋಗಿ ರಿಸೈನ್ ಮಾಡಿ ಮೇಡಮ್ ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ರಿಗೆ ತಮ್ಮ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಬರ್ತಾರೆ. ರೈಟ್, ವಾಪಸ್ ಬರ್ತೀನಿ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.